ಎಸ್ ಗುಡಿಬಂಡೆಯ ವಿದ್ಯಾಗಿರಿ ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ. ರಾತ್ರಿಯಿಡೀ ಹೊತ್ತಿ ಉರಿದಿದೆ ಬೆಟ್ಟ. ಸುಟ್ಟು ಕರಕಲಾಗಿದೆ. ಗಿಡಗಂಟೆಗಳು, ಪ್ರಾಣಿ ಪಕ್ಷಿಗಳು, ಕಿಡಿಗೇಡಿಗಳು ಹಚ್ಚಿದಂತಹ ಬೆಂಕಿಗೆ ಇಡೀ ಬೆಟ್ಟ ಇದೀಗ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಬೆಟ್ಟ ಪೂರ್ತಿಯಾಗಿ ಬೆಂಕಿಯಿಂದ ಆವರಿಸಿಕೊಂಡಿತ್ತು. ಬೆಂಕಿ ಹೊತ್ತಿ ಉರಿಯುತ್ತಿದ್ರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅರಣ್ಯ ಇಲಾಖೆ. ನಿರ್ಲಕ್ಷ್ಯ ಧೋರಣೆಯನ್ನ ತೋರಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಬೆಟ್ಟ ಇದು ಸಂಪೂರ್ಣವಾಗಿ ಬೆಂಕಿ ಹೊತ್ತಿಕೊಂಡಿದೆ. ರಾತ್ರಿಯಿಡೀ ಹೊತ್ತಿ ಹುರಿದಿರುವಂಥದ್ದು ಬೆಂಕಿ. ಆದರೂ ಕೂಡ ಅರಣ್ಯ ಇಲಾಖೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದೆ. ಗುಡಿಬಂಡೆಯ ವಿದ್ಯಾಗಿರಿ ಬೆಟ್ಟಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದಂಥದ್ದು. ರಾತ್ರಿಯಿಡೀ ಬೆಂಕಿಯಿಂದ ಆವರಿಸಿಕೊಂಡಿತ್ತು ಬೆಟ್ಟ. ಸುಟ್ಟು ಕರಕಲಾದ ಗಿಡಗಂಟೆಗಳು, ಪ್ರಾಣಿ ಪಕ್ಷಿಗಳು, ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಇಡೀ ಬೆಟ್ಟಕ್ಕೆ ಬೆಂಕಿ ವ್ಯಾಪಿಸಿಕೊಂಡಿತ್ತು. ಬೆಂಕಿ ಹೊತ್ತು ಉರಿದ್ರೂ ಕೂಡ ಅರಣ್ಯ ಇಲಾಖೆ ತಲೆ ಕೆಡಿಸಿಕೊಂಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಬೆಟ್ಟ ಇದು. ಯಾರೋ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ. ಆದರೂ ಕೂಡ ಅರಣ್ಯ ಇಲಾಖೆ ಈ ಕಡೆ ಗಮನವನ್ನ ಹರಿಸಿಲ್ಲ. ಏನ್ ಮಾಡ್ತಾ ಇದ್ರು ಅಲ್ಲಿದ್ರಂತಹ ಸಿಬ್ಬಂದಿಗಳು? ರಾತ್ರಿ ಎಲ್ಲ ಗಮನ ಕೊಟ್ಟಿಲ್ಲ. ಬೆಂಕಿ ಹೊತ್ಕೊಂಡಿದೆ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಅರಣ್ಯ ಇಲಾಖೆ ಸೂಕ್ತವಾದಂತ ಕ್ರಮವನ್ನ ತೆಗೆದುಕೊಂಡಿಲ್ಲ. ಅಗ್ನಿಶಾಮಕ ಸಿಬ್ಬಂದಿಗಳನ್ನ ಕರೆಸಿಲ್ಲ. ಸುಮ್ಮನೆ ಕೂತ್ಕೊಂಡಿದೆ ಕಣ್ಮುಚ್ಕೊಂಡು. ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸ ಇದು. ಏನಾಗ್ತಾ ಇದೆ? ಗುಡಿಬಂಡೆಯ ವಿದ್ಯಾಗಿರಿ ಬೆಟ್ಟಕ್ಕೆ ಬೆಂಕಿ ಹೊತ್ಕೊಂಡಿರೋದ್ರಿಂದ ಸಂಪೂರ್ಣವಾಗಿ ಬೆಟ್ಟ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಬೆಂಕಿಯ ಜ್ವಾಲೆಗಳು ಮುಗಿಲೆತ್ತರಕ್ಕೆ ಹೋಗಿದೆ. ಈ ಸಂದರ್ಭದಲ್ಲಿ ಹೊಗೆ ದಟ್ಟವಾಗಿದ್ದಂಥದ್ದು. ಅಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳು, ಗಿಡ ಗಂಟೆಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಆದರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅರಣ್ಯ ಇಲಾಖೆ. ಕಣ್ಣು ಮುಚ್ಚಿ ಕುಳಿತಿದ್ದಂಥದ್ದು. ಇಡೀ ಬೆಟ್ಟಕ್ಕೆ ಬೆಂಕಿ ವ್ಯಾಪಿಸಿಕೊಂಡ್ರೂ ಕೂಡ ಅರಣ್ಯ ಇಲಾಖೆ ಮಾತ್ರ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಬೆಟ್ಟ ಇದು. ಕಿಡಿಗೇಡಿಗಳು ಯಾರೋ ಬೆಂಕಿಯನ್ನ ಹಚ್ಚೋಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿರುವಂಥದ್ದು. ಆಕಸ್ಮಿಕವಾಗಿ ಹೊತ್ತಿಕೊಂಡಿರುವಂತಹ ಬೆಂಕಿ ಅಲ್ಲ, ಕಿಡಿಗೇಡಿಗಳು ಹೊತ್ತಿಸಿರುವಂತಹ ಬೆಂಕಿ. ಅವರ ಮೇಲೆ ಸೂಕ್ತವಾದಂತಹ ಆಕ್ಷನ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅರಣ್ಯ ಇಲಾಖೆ. ಆದ್ರೆ ಅವರೇ ಕಣ್ಮುಚ್ಕೊಂಡು ಕೂತಿದ್ದಾರೆ. ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ರಾತ್ರಿ ಇಡೀ ಬೆಟ್ಟ ಸಂಪೂರ್ಣವಾಗಿ ಹೊತ್ತಿ ಉರಿದಿರುವಂಥದ್ದು. ಏನ್ ಮಾಡ್ತಾ ಇದ್ರು ಅಲ್ಲಿದ್ದಂತಹ ಸಿಬ್ಬಂದಿಗಳು? ರಾತ್ರಿ ಇಡೀ ಬೆಂಕಿ ಹೊತ್ಕೊಂಡಿದ್ರು ಕೂಡ ನೀವೇನು ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ? ಗುಡಿಬಂಡೆಯ ವಿದ್ಯಾಗಿರಿ ಬೆಟ್ಟಕ್ಕೆ ಬೆಂಕಿ ಹೊತ್ತಿದ್ರಿಂದ ಈ ರೀತಿಯಾದಂತಹ ಅವಘಡ ಸಂಭವಿಸಿರುವಂಥದ್ದು. ಸಂಪೂರ್ಣವಾಗಿ ಅಲ್ಲಿದ್ದಂತಹ ಗಿಡಗಂಟೆಗಳು ಬೆಂಕಿಗೆ ಆಹುತಿಯಾಗಿದೆ.